ಲವ್ ಸೆಕ್ಸ್ ದೋಖಾ ಹಿನ್ನೆಲೆಯಲ್ಲಿ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಪೊಲೀಸ್ ಠಾಣೆ ಸಮೀಪವೇ ಆಗಿರುವಂತಹ ಘಟನೆ ಇದು. ಆತ್ಮಹತ್ಯೆಗೆ ಯತ್ನ ಆಗಿರೋದು ಪೊಲೀಸ್ ಸ್ಟೇಷನ್ ನಿಯರ್ ಸಮೀಪನೇ ರಾಮನಗರ ಮಹಿಳಾ ಪೊಲೀಸ್ ಠಾಣೆ ಬಳಿ ಘಟನೆ ನಡೆದಿದೆ. ಲವ್ ಸೆಕ್ಸ್ ದೋಖಾ ಹಿನ್ನೆಲೆಯಲ್ಲಿ ಯುವತಿ ಆತ್ಮಹತ್ಯೆಗೆ ಯತ್ನ. ಯುವತಿಯನ್ನ ಜಿಲ್ಲಾಸ್ಪತ್ರೆಗೆ ಈಗ ಪೊಲೀಸರೇ ದಾಖಲು ಮಾಡಿದ್ದಾರೆ. ಗಟ್ಟಿಗುಂದ ಗ್ರಾಮದ ಯುವತಿ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು. ಪೊಲೀಸರೇ ಯುವತಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಗಟ್ಟಿಗುಂದ ಗ್ರಾಮದ ಯುವತಿ ಆತ್ಮಹತ್ಯೆಗೆ ಯತ್ನಿಸಿರೋದು. ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ಅರುಣ್ ನಾಯಕ್ ಅನ್ನುವಂಥವನನ್ನ ಈಕೆ ಪ್ರೀತಿ ಮಾಡ್ತಾ ಇತ್ತು. ಕಳೆದ 1.5 ವರ್ಷದಿಂದ ಪ್ರೀತಿ ಮಾಡ್ತಾ ಇತ್ತು. ಮದುವೆಗೆ ನಿರಾಕರಣೆ ಆಗಿತ್ತು. ಇದಾದ್ಮೇಲೆ ಆ ಹುಡುಗ ಮದುವೆಗೆ ಒಪ್ಪಿಲ್ಲ. ಕಳೆದ 2 ತಿಂಗಳಿಂದ ರಾಜಿ ಸಂಧಾನ ಕೂಡ ಮಾಡಲಾಗಿತ್ತು. ಈ ಜಗಳ ಆದ್ಮೇಲೆ ಯುವತಿಯನ್ನ ಮದುವೆಯಾಗಲು ಅರುಣ್ ನಾಯಕ್ ಒಪ್ಪಿಲ್ಲ. ಅದಾದ್ಮೇಲೆ 1.5 ವರ್ಷದಿಂದ ಇಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಈಗ ಡೆತ್ ನೋಟ್ ಬರೆದಿಟ್ಟು ಮಾತ್ರೆಯನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ. ರಾಮನಗರ ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಡೆತ್ ನೋಟ್ನಲ್ಲಿ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು. ಯಾವ ಕಾರಣಕ್ಕಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ ಅನ್ನುವಂಥ ವಿಚಾರ. ಅರುಣ್ ನಾಯಕ್ ಆತನ ಫೋಟೋ ನೋಡ್ತಾ ಇದ್ವಿ. ಸರ್, ಅದು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಿದ್ದಾರೆ ಸರ್ ಅರುಣ್ ನಾಯ್ಕ್ ಮತ್ತೆ ಅವ್ರ ಫ್ಯಾಮಿಲಿ ಅವರು. 1.5 year ಇಂದ ಇಷ್ಟಪಟ್ಟಿದ್ವಿ. ನಾನೇನು ಇಷ್ಟಪಟ್ಟಿಲ್ಲ. ಮೊದಲು ಅವನೇ ನನ್ ಕಷ್ಟ ಎಲ್ಲ ಹೇಳ್ಕೊಂಡಿದ್ದೆ. ನನಗೆ ನಮ್ಮ ಅಪ್ಪ ಇಲ್ಲ, ನಾನು ಜಾಬ್ ಮಾಡ್ಬೇಕು, ಈ ತರ ಎಲ್ಲ ಕಷ್ಟ ಇದೆ ಅಂತ ಎಲ್ಲ. ಬಟ್ ಅವನು ಆದ್ರೂ ಪರವಾಗಿಲ್ಲ, ನಾನು ಇನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ನಮ್ಮ ಅಮ್ಮನ ಜೊತೆನೆ ಮಾತಾಡಿ ಒಪ್ಸಿ ಚೆನ್ನಾಗೇ ಇದ್ವಿ ಸರ್. ಮತ್ತೆ ನಾವು ಎಲ್ಲ ತರ ಮೂವ್ ಕೂಡ ಆಗಿದ್ವಿ. ಸೊ ಇವಾಗ 1 month ಇಂದ 1.5 month ಇಂದ ತುಂಬಾ ಕಾಲ್ ಬಿಸಿ ಬರ್ತಾ ಇತ್ತು. ತುಂಬಾ ಅವಾಯ್ಡ್ ಮಾಡ್ತಿದ್ದೆ. ಅದನ್ನ ಕೇಳಿದಕ್ಕೆ ನಮ್ಮ ಮನೇಲಿ ಒಪ್ತಾ ಇಲ್ಲ. ಅದು ಬೇರೆ ಬೇರೆ ತರ ರೀಸನ್ ಎಲ್ಲ ಹೇಳಿ ಇದ್ ಮಾಡಿದ್ದೆ ಸರ್. ಸೊ ಅದಕ್ಕೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೆ. ಸೊ ಅದು ಕೂಡ ಇಲ್ಲಿ ವುಮೆನ್ಸ್ ಸ್ಟೇಷನ್ ರಾಮನಗರದಲ್ಲಿ. ಸೊ ಅದು ಕೂಡ ಶೋಭಾ ಮೇಡಮ್ ಎಲ್ಲ ಕರ್ದಿ ರಾಜಿ ಸಂಧಾನಕ್ಕೆಲ್ಲ ಕರ್ದಿದ್ರು 2-3 times. ಅವಾಗ್ಲೂ ಕೂಡ ಒಪ್ತಾ ಇರ್ಲಿಲ್ಲ ಸರ್. ಅವನು ಎಷ್ಟು ಅವ್ರ ಮನೆಯವ್ರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹೇಳಿದೀನಿ ಸರ್, ಈ ತರ ಎಲ್ಲ ಆಗಿದೆ. ನಾನ್ ಬೇರೆ ತರ ಹುಡುಗಿ ಅಲ್ಲ. ನಾನು ನಿಮ್ ಮಗನ್ನ ಬಿಟ್ಟು ಬೇರೆಯವ್ರನ್ನ ನನ್ ಮದ್ವೆ ಆಗೋಕ್ಕೂ ಆಗೋದಿಲ್ಲ. ನನ್ಗೆ ಮದ್ವೆ ಮಾಡ್ಸಿ ಅಂತ ಕೇಳ್ಕೊಂಡ್ರು ಕೂಡ ಅವ್ರ ಅಪ್ಪ ಅಮ್ಮ, ಅವ್ರ ತಂಗಿ, ಇನ್ನೊಬ್ರು ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲರೂ ಸೇರಿ ಇಲ್ಲ ಆಗೋದಿಲ್ಲ ಅಂತ ಹೇಳಿ ರಾಜಿ ಸಂಧಾನಕ್ಕೆ ಕರೆಸ್ತಾರೆ ಸರ್. ಮಾತಾಡಕ್ ಬರಲ್ಲ. ಫೋನಲ್ಲೇ ಏನ್ ಬೇಕಾದ್ರೂ ಮಾಡ್ಕೊಳ್ರಿ ಅದು ಇದು ಅಂತ ಹೇಳ್ತಾರೆ. ಅದ್ರಿಂದ ನಂಗೆ ತುಂಬಾ ಸ್ಟ್ರೆಸ್ ಆಗ್ಬಿಟ್ಟಿದೆ ಸರ್. ಅದ್ ಯಾವ ಲೆವೆಲ್ಗಂದ್ರೆ ನಾನು ಬದುಕಲೇಬಾರ್ದು ಅಂತ ತುಂಬಾ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ನಾನು ಸೂಸೈಡ್ ಅಟೆಂಡ್ ಮಾಡಿದೆ ಸರ್. ಅದು ಆಕ್ಚುಲಿ ನಾನು ಇವತ್ತು ಬದುಕಲ್ಲ ಅಂತಾನೆ ಅನ್ಕೊಂಡಿದ್ದೆ. ಅದೇನೋ ಗೊತ್ತಿಲ್ಲ ಸರ್. ನನ್ಗೆ ಇವಾಗ್ಲೂ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ದಕ್ಕೂ ನನ್ಗೆ ಇಷ್ಟ ಆಗ್ತಾ ಇಲ್ಲ ಸರ್. ನನ್ ಒಂದಿನನೂ ಕೂಡ ಇರೋಕ್ ಆಗ್ತಾ ಇಲ್ಲ. ನನ್ಗೆ ಮುಂದಿನ ಜೀವನದಲ್ಲಿ ನನ್ಗೆ ಏನೇ ಆದ್ರೂ ಅವ್ರ ಫ್ಯಾಮಿಲಿ ಅವರೇ ಜವಾಬ್ದಾರಿ ಸರ್. ಅವರಪ್ಪ ಒಂದ್ ಗಳಿಗೆಗೆ 1 ನಿಮಿಷ 1 ವಾರ ಟೈಮ್ ತಗೋ, 2 ದಿನ ಟೈಮ್ ತಗೋ ಅಂತ ಎಲ್ಲ ಸತಾಯಿಸ್ತಾ ಅದನ್ನು ಮಾತಾಡ್ಕೊಂಡು ಇದ್ದು. ಇವಾಗ ನೋಡ್ದೆ ನಾನು ಬೇಡ ಅಂತ ಕುತ್ಕೊಂಡದಕ್ಕೆ ಸೂಟಸ್ ಮಾಡ್ಕೊಂಡು ಆಸ್ಪತ್ರೆಗೆ ಬಂದು ಅಡ್ಮಿಟ್. ಅವರು ಪೊಲೀಸ್ನವರು ಫೋನ್ ಮಾಡಿದ್ರು ಸ್ವಾಮಿ. ನಾವು ಹಳ್ಳಿಲಿ ಇದ್ದೀವಿ. ಆ ಕಡೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ನೋಡಿ ಇವಾಗ 1 ವಾರ ತಿಂಗಳಿಂದ ಗೊತ್ತಾಗಿರೋದು ನಮ್ಗೆ ಹಿಂಗ ಆಗದೆ ಹಿಂಗ್ ಮಾಡವ್ನಿ ಅಂತ. ಆವತ್ತಿಂದ ಫ್ರೆಂಡ್ ಆಗಿದ್ದೀವಿ, ನೋವು ಮಾಡ್ತಾ ಇದ್ದೀನಿ ಅಂತ ಇದ್ರು. ಅಲ್ಗೂ ಆ ಹುಡ್ಗನ್ಗೆ ಅಂದ್ರು ನಾವು, ಅವ್ರ ತಂದೆ ಇಲ್ಲ, ನಮ್ಗೆ ಫಸ್ಟೇ ಕೆಟ್ಟಾಗಿ ಕೂತಿದ್ದೀವಿ, ನನ್ನ ಮಗಳ ಜೀವನಕ್ಕೆ ಬರಬೇಡ ಅಂತ ನಾನು ಹೇಳಿದ್ದೆ. ಅವನೇನು ಮಾಡ್ದ, ನನ್ನ ಮಗಳಿಗೆ ಜೀವನನೇ ಹಾಳು ಮಾಡ್ಬಿಟ್ಟ. ಅವನು ಎಷ್ಟು ಹೇಳಿದ್ರು ಅವ್ರ ಅಪ್ಪ ಅವ್ವ ಆ ಹುಡ್ಗ ಒಪ್ಪೋದಿಲ್ಲ. ಅವರು ಎಲ್ಲ ಫ್ಯಾಮಿಲಿಲೆಲ್ಲ ದೊಡ್ಡವರು. ಅದಕ್ಕೇ ನನ್ನ ಮಗಳ ಜೀವ ತೆಗಿಯೋಕ್ಕೆ ಈ ಥರ ಮಾಡ್ತಾವ್ರೆ ಸ್ವಾಮಿ.